ಅದನರಿದು ನುಡಿಯಲು ನುಡಿದುದನ್ ಆರೆಯಲು ಮಾರ್ಪರ್ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದಿಂ ಕಾವ್ಯ ಪ್ರಯೋಗ ಪರಿಣತ ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇದೀಗ ತಾನೇ ಕೇಳಿದ್ರಲ್ಲ ಕನ್ನಡದ ನಾಡಿನ ಜನರ ಅಭಿಮಾನದ ನುಡಿಮುತ್ತೊಂದನ್ನು ಚದುರರ್ ನಿಜದಿಂ ಕುರಿತೋದದಿಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳೆಂದು ಅಭಿಮಾನದಿಂದ ಕೊಂಡಾಡಿದ ಕವಿ ಕನ್ನಡದ ಹೆಮ್ಮೆಯ ಕವಿ. ಈ ವಾಣಿಯನ್ನು ಹೇಳಿದವರು ಈಗ ಹಾಲಿ ಚಿತ್ರದುರ್ಗದಲ್ಲಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ಮೇಡಮ್ ಡಾಕ್ಟರ್ ಗಾಯತ್ರಿಯವರ ಮಾತುಗಳಲ್ಲಿ. ಆತ್ಮೀಯರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸುವ ಕೋಟೆನಾಡಿನ ಸಾಧಕರು ಮಾಲಿಕೆಯಲ್ಲಿ ಇಂದು ನನ್ನೊಟ್ಟಿಗೆ ಅತಿಥಿಗಳಾಗಿ ಆಗಮಿಸಿ ಮನದಾಳದ ಮಾತುಗಳನ್ನು, ಕನ್ನಡದ ಬಗೆಗಿನ ಹೆಮ್ಮೆಯ ನುಡಿಗಳನ್ನು ಮಾತನಾಡಲಿಕ್ಕೆ ಬಂದಿರುವಂಥವರು ಡಾಕ್ಟರ್ ಗಾಯತ್ರಿ ಮೇಡಮ್ರವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನೀಗ ಅಭಿಮಾನದಿಂದ ಸ್ವಾಗತಿಸ್ತೇನೆ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ಗಾಯತ್ರಿ ಮೇಡಮ್ರವರು ಸಹಾಯಕ ಪ್ರಾಧ್ಯಾಪಕರಾಗಿ ಒಂದು ಮಹಿಳಾ ವಿದ್ಯಾರ್ಥಿಗಳೇ ಇರುವಂತಹ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಬಹುಶಃ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಮಾತನ್ನು ನೆನಪು ಮಾಡಿಕೊಳ್ಳೋದಾದರೆ, ನೀವು ಒಂದು ಹೆಣ್ಣು ಮಗಳಾಗಿ ನಿಮ್ಮ ವಿದ್ಯಾಭ್ಯಾಸದ ನಂತರದಲ್ಲಿ ಉಪನ್ಯಾಸಕರಾಗಿ, ಪ್ರೊಫೆಸರ್ ಆಗಿ ಈ ವೃತ್ತಿಯನ್ನು ಆಯ್ದುಕೊಂಡು ಅನೇಕ ಜನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದೀರಿ. ನಿಮ್ಮ ಬಾಲ್ಯದ ದಿನಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ ಮೇಡಮ್. ನಾನು ಹುಟ್ಟಿದ್ದು ಬಹಳ ಕುಗ್ರಾಮದಲ್ಲಿ, ಬಸ್ಸುಗಳ ಸಂಪರ್ಕ ಕೂಡ ಅಷ್ಟಾಗಿ ಇಲ್ಲದೆ ಇರುವಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿದ್ದು. ಯಾವ ಊರು? ಯಲಗಟ್ಟೆ ಗೊಲ್ರಟ್ಟಿ ಅಂತ, ಚಳ್ಳಕೆರೆ ತಾಲೂಕಿನ ಯಲಗಟ್ಟೆ ಗೊಲ್ರಟ್ಟಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಬುಡಕಟ್ಟು ಸಮುದಾಯದಲ್ಲಿ ಹುಟ್ಟಿದಂಥವಳು ನಾನು. ನಮ್ಮ ತಂದೆ ಕೂಡ ವಿದ್ಯಾವಂತರೇನಲ್ಲ, ಅವರು ಅನಕ್ಷರಸ್ಥರು, ಮೂಲತಃ ರೈತಾಪಿ. ನಾವು 3 ಜನ ಮಕ್ಕಳು, ಅದರಲ್ಲಿ ನಾನು 2ನೇಯವಳು. ಮೊದಲ ಅಕ್ಕ, ನಾನು, ನಂತರ ನನ್ನ ತಮ್ಮ. ನಮ್ಮ 3 ಜನ ಮಕ್ಕಳಲ್ಲಿ ಇಬ್ಬರೂ ಕೂಡ ಇವತ್ತು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀವಿ. ನಾನು ಬಾಲ್ಯದ ಸಂದರ್ಭದಲ್ಲಿ ನನ್ನ 7ನೇ ತರಗತಿವರೆಗೂ ನಮ್ಮ ಯಲಗಟ್ಟೆ ಗೊಲ್ರಟ್ಟಿ ಗ್ರಾಮದಲ್ಲಿನೇ ನಾನು ಪ್ರಾಥಮಿಕ ಶಾಲೆಯನ್ನು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ನಂತರ ನನಗೆ ನನ್ನ ಸಾಧನೆಯ ಅಡಿಗಲ್ಲು ಅನ್ನುವ ರೀತಿ ಬಂದಂಥದ್ದು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಮತ್ತು PU ವಿದ್ಯಾಭ್ಯಾಸದ ಅವಧಿ. ಹೈಸ್ಕೂಲ್ ಮತ್ತು PU ವಿದ್ಯಾಭ್ಯಾಸವನ್ನು ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಒಂದು ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಓದಿದ್ದು. ಆ ಬೆಳಗೆರೆ ಅನ್ನುವಂಥ ಪುಣ್ಯ ಭೂಮಿನೇ ನನ್ನ ಸಾಧನೆಗೆ ಮೆಟ್ಟಿಲು ಮತ್ತು ತೊಟ್ಟಿಲಾಯಿತು ಸರ್. ಅಂದರೆ ಬೆಳಗೆರೆಯ ಕೃಷ್ಣಶಾಸ್ತ್ರಿಗಳು ಅಂದ ತಕ್ಷಣ ಈ ನಾಡು ಕಂಡಂತಹ ಒಬ್ಬ ಗಾಂಧಿವಾದಿ, ಸರಳ ಸಜ್ಜನಿಕೆಯ ವ್ಯಕ್ತಿ, ಆದರ್ಶ ಶಿಕ್ಷಕ, ಇತರೆಲ್ಲರಿಗೂ ಒಂದು ಮಾರ್ಗದರ್ಶಕವಾಗಿ ನಿಲ್ಲಬಲ್ಲಂಥ ವ್ಯಕ್ತಿತ್ವ. ಅವರ ನಿಲುವು, ತೊಡುವ ಬಟ್ಟೆ, ಮಾತು ಅನೇಕ ಜನ ವಿದ್ಯಾರ್ಥಿಗಳನ್ನು ಬಾನೆತ್ತರಕ್ಕೆ ಕೊಂಡೊಯ್ದಿರುವಂತಹ ವ್ಯಕ್ತಿತ್ವ. ಆ ಶಾಲೆಯ ಪ್ರಭಾವದಿಂದಾಗಿ ನೀವು ಅಲ್ಲಿ ಒಂದಷ್ಟು ವಿದ್ಯಾಭ್ಯಾಸವನ್ನು ಮುಗಿಸ್ತೀರಿ. ತದನಂತರದಲ್ಲಿ ಪ್ರೌಢಶಾಲಾ ನಂತರದಲ್ಲಿ ನೀವು ಉನ್ನತ ವ್ಯಾಸಂಗಕ್ಕೆ ಹೋಗಿದ್ದೀಯಲ್ಲಿ ನೀವು ಪಡೆದ ಪದವಿ ಯಾವುದು? ನಾನು ಬೆಳಗೆರೆಯಲ್ಲಿ ಓದಿದ್ರಿಂದ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರನ್ನು ನಾನು ಕಣ್ಣಾರೆ ನೋಡುವಂತಹ ಒಂದು ಸೌಭಾಗ್ಯ ನನಗೆ ಇತ್ತು. ನಾವು ಪ್ರತಿದಿನ ನಮ್ಮ ಊರಿಂದ ನಾವು ಹೋಗುವಾಗ ನಾವು ನಡ್ಕೊಂಡು ಹೋಗಬೇಕಾಗಿತ್ತು. ಸುಮಾರು ಒಂದು 8 ಕಿಲೋಮೀಟರ್ ಇತ್ತು, ನಡ್ಕೊಂಡು ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ತಾತ ಯಾವಾಗಲೂ ಕೂಡ ದಾರಿಗೆ ಬಂದು ನಿಂತಿರೋರು. ಅವ್ರ ತೋಟದ ಮನೆ ಇತ್ತು, ಆ ತೋಟದ ಮನೆಯಿಂದ ದಾರಿಗೆ ಬಂದವರು ನಿಂತಿರೋರು. ನಾವು ಹೋಗ್ತಾ ಇದ್ವಿ ಮಕ್ಕಳಲ್ವಾ, ಹೋಗಿ ನಮಸ್ತೆ ಸಾರ್ ಅಂತ ಅಂದರೆ ಅವರು ಹಾಗಲ್ಲ, ನಮಸ್ಕಾರ ತಾತ ಅನ್ಬೇಕು ಅಂತ ಹೇಳಿ ಕೈ ಮುಗಿದು ತೋರಿಸ್ಕೊಟ್ಟವರು. ಹಾಗಾಗಿ ಸಾಹಿತ್ಯದ ಅಭಿರುಚಿ ಕೂಡ ನಮಗೆ ಅವರು ಒಡನಾಟದ ಮೂಲಕನೇ ಬಂದಂಥದ್ದು. ಅವರು ಎಲ್ಲವನ್ನ ಕೂಡ ಸ್ವತಃ ತನ್ನ ಕೆಲಸವನ್ನು ತಾನೇ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವೈಖರಿಯನ್ನು ನೋಡಿದ್ರಿಂದ ಮತ್ತು ಅವರ ಒಂದು ಒಡನಾಟ ಇದ್ದಿದ್ದರಿಂದ ನನಗೆ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು. ಈ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವ ಕಾರಣವನ್ನು ನಾನು ನನ್ನ ಕುಟುಂಬದ ಜೊತೆಗೆ ಹಂಚ್ಕೊಂಡ ಸಂದರ್ಭದಲ್ಲಿ ನಮ್ಮೂರುಗಳಲ್ಲೆಲ್ಲ ತುಂಬ ಚಿಕ್ಕ ವಯಸ್ಸಿಗೆ ಮದುವೆಗಳನ್ನು ಮಾಡೋದನ್ನು ಕೂಡ ನಾವು ನೋಡ್ತೀವಿ. ಯಾಕೆಂದರೆ ಅನಕ್ಷರಸ್ಥ ಕುಟುಂಬಗಳಾಗಿರೋದ್ರಿಂದ ಬಾಲ್ಯದಲ್ಲಿನೇ ಇನ್ನೂ 18-19 ವರ್ಷಕ್ಕೆ ಮುಂಚೆನೇ ಮದುವೆಗಳಾಗುತ್ತೆ. ನಾನು ನಮ್ಮ ಮನೆಯಲ್ಲಿ ನಾನು ಓದಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದಾಗ ನಮ್ಮ ಭಾವ ಅವರು ಇದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರಾಗ, ನಾಗರಾಜ್ ಹೊನ್ನೂರ್ ಅಂತ. ಅವರು ನನ್ನ ತಂದೆ ನಮ್ಮ ಮನೆ ಹೋಲಿಸ್ಬಿಟ್ಟು ನನಗೆ ಉನ್ನತ ವ್ಯಾಸಂಗಕ್ಕೆ ಕಳಿಸ್ತಾರೆ. ನಾನು ಪದವಿ ಕಾಲೇಜನ್ನು ಓದಿದ್ದು HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಚಳ್ಳಕೆರೆಯಲ್ಲಿ. ಅದರ ನಂತರ ನಾನು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸೇರಿಕೊಂಡೆ.
ನನ್ನ ಇಡೀ ಬದುಕಿನ ಒಂದು ದಾರಿಯನ್ನು ಬದಲಿಸಿದಂಥ 2 ವಿದ್ಯಾಸಂಸ್ಥೆಗಳು ಅಂತ ಇದ್ದರೆ, ಒಂದು ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ವಿದ್ಯಾಸಂಸ್ಥೆ ಅಂತ ನಾನು ನೆನಪಿಸ್ಕೊಳ್ಳೋದಾದರೆ, ಇನ್ನೊಂದು ಕನ್ನಡ ವಿಶ್ವವಿದ್ಯಾಲಯ. ಕನ್ನಡ ವಿಶ್ವವಿದ್ಯಾಲಯ ಅನ್ನುವಂಥದ್ದು ಕಲ್ಲನ್ನು ಕೂಡ ಕಲೆಯನ್ನಾಗಿ ಮಾಡಿಸಿದಂಥದ್ದು. ಅಂಥ ಪವಿತ್ರ ಜಾಗಕ್ಕೆ ನಾನು MA ಓದಬೇಕು ಕನ್ನಡದಲ್ಲಿ ಅನ್ನೋ ಕಾರಣಕ್ಕೆ ನಾನು ಅಲ್ಲಿಗೆ ಹೋಗಿ ಸೇರಿಕೊಂಡೆ. ಅಲ್ಲಿ ಸೇರ್ಕೊಂಡ ನಂತರ ಅಲ್ಲಿದ್ದಂಥ ಒಂದು ಸಾಹಿತ್ಯಿಕವಾದ ಒಡನಾಟ, ಅಲ್ಲಿರುವಂತಹ ಗ್ರಂಥಾಲಯಗಳು, ಅಲ್ಲಿನ ಪ್ರಕೃತಿ ಸೊಬಗು, ಇವೆಲ್ಲವೂ ಕೂಡ ನನ್ನನ್ನು ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಮೂಡಿಸೋದಕ್ಕೆ ಕಾರಣ ಆಯಿತು. ಇದಕ್ಕೆ ನನ್ನ ಕೌಟುಂಬಿಕವಾದಂತಹ ಬೆಂಬಲ ಕೂಡ ಇದ್ದದ್ರಿಂದ ನನ್ನ ಒಂದು ಓದುಗೆಗೆ ಪೂರಕವಾದಂತಹ ವಾತಾವರಣ ಅದು ನಿರ್ಮಿಸ್ಕೊಟ್ಟ ಕಾರಣಕ್ಕೆ ಉನ್ನತ ವ್ಯಾಸಂಗವನ್ನು ನಾನು ಮಾಡಿಕೊಂಡೆ. ನಾನು MA ಪದವಿಯನ್ನು ಮುಗಿಸ್ಕೊಂಡ ನಂತರನೇ ನನಗೆ ನೆಟ್ ಆ್ಯಂಡ್ JRF ಅಂತೇಳಿ UGC ಒಂದು ಅರ್ಹತಾ ಪರೀಕ್ಷೆಗಳನ್ನು ಕೂಡ ಮಾನದಂಡವನ್ನು ನಾನು ಪಾಸ್ ಮಾಡಿಕೊಂಡೆ. ಹಾಗಾಗಿ ಅದು ನನ್ನ ಭವಿಷ್ಯಕ್ಕೆ ಒಂದು ಬುನಾದಿಯನ್ನು ಹಾಕೊಟ್ಟಂಥ ಜಾಗ ಮತ್ತು ಅದೊಂದು ಸಂದರ್ಭ ಅಂತ ನಾನು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಬೆಳೆದಂತಹ ಪರಿಸರದಲ್ಲಿ ಸಿಕ್ಕಂಥ ಸಂಸ್ಕಾರದ ಕಾರಣಕ್ಕೆ ವ್ಯಕ್ತಿತ್ವ ಹಿರಿದಾಗ್ತದೆ ಅನ್ನೋದಕ್ಕೆ ನಿಮ್ಮ 2 ಘಟನೆಗಳು ಸಾಕ್ಷಿ ಅನಿಸುತ್ತೆ. ಒಂದು, ಸ್ವತಃ ಸಂಸ್ಕಾರವಂತ ಬದುಕನ್ನು ಆಚರಿಸಿದ ಬೆಳಗೆರೆ ಕೃಷ್ಣಶಾಸ್ತ್ರಿ, ಮತ್ತೊಂದು ಕನ್ನಡದ ಸಂಸ್ಕೃತಿ ಸಾಹಿತ್ಯದ ಉಳಿವಿಗಾಗಿ ಸ್ಥಾಪಿಸಲ್ಪಟ್ಟಂಥ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ. 2ರ ನೆಲೆ ನಿಮಗೆ ಭಾಳಷ್ಟು ಒಂದಷ್ಟು ಬದುಕನ್ನು ಕಟ್ಟಿಕೊಡ್ತು. UGC ನಂತರ ಈಗ ಬಹುಶಃ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ ಬೇರೆ ಬೇರೆ ಭಾಷೆಗಳನ್ನು ತಗೊಂಡು ಬೇರೆ ಬೇರೆ ಕಂಪ್ಯೂಟರ್ ಸೈನ್ಸ್ ಕಡೆ, ಆಧುನಿಕತೆ ಟೆಕ್ನಾಲಜಿ ಕಡೆ ಹೋಗೋ ಕಾಲಘಟ್ಟದಲ್ಲಿ ನೀವು ಕನ್ನಡವನ್ನೇ ಮೇಜರಾಗಿ ತೊಗೊಂಡು ಓದ್ತೀರಾ, ಅಲ್ಲಿ MA ಪದವಿಯನ್ನು ಪಡ್ಕೊಳ್ತೀರಾ, ಅಲ್ಲಿಂದ ಮುಂದಕ್ಕೆ ನೀವು ನೆಟ್ಟನ್ನು ಪಾಸ್ ಮಾಡಿಬಿಟ್ಟು ಮೊಟ್ಟ ಮೊದಲು ನೀವು ಆಯ್ಕೆಗೊಂಡ ಕಾಲೇಜು ಮತ್ತು ಅಲ್ಲಿಯ ವಾತಾವರಣ ಹೇಗಿತ್ತು? ನಾನು ಮೊದಲನೇದಾಗಿ ನಾನು ಕನ್ನಡ ಆಯ್ಕೆ ಮಾಡ್ಕೊಂಡಿದ್ದು ವಿದ್ಯಾರ್ಥಿ ಅಲ್ಲ. ಯಾಕೆಂದರೆ ನನ್ನ ಕುಟುಂಬದಲ್ಲಿ ಬಂದಂಥ ನಮ್ಮ ಅತ್ತೆ ಮಕ್ಕಳು ಅವರೆಲ್ಲರೂ ಆ ಕನ್ನಡ ಆಲ್ರೆಡಿ ಓದಿದ್ರಿಂದ ಅವ್ರನ್ನ ನಾನು ಸಲಹೆಗಳನ್ನು ಕೇಳಿದಾಗ ಅವ್ರು ಹೇಳಿದ್ರು, ಕನ್ನಡ ಬಹಳ ಕಷ್ಟ ಆಗುತ್ತೆ, ಅದರಲ್ಲೆಲ್ಲ ವ್ಯಾಕರಣ, ಛಂದಸ್ಸು, ಮೀಮಾಂಸೆ ಇದೆಲ್ಲ ಓದೋದು ಕಷ್ಟ, ನೀನು ಇದು ಬೇಡ, ಬೇರೆ ಸುಲಭದ ವಿಷಯಗಳಿರುತ್ತೆ ಅದನ್ನು ಆಯ್ಕೆ ಮಾಡ್ಕೊಂತೆಲ್ಲ ನನ್ನ ಸಲಹೆಗಳು ಕೊಟ್ಟಿದ್ರು. ಆವತ್ತು ನಾನು ಬೇರೆ ಸಬ್ಜೆಕ್ಟನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದೆ. ನಮ್ಮೂರಿನ ಮತ್ತೊಬ್ಬ ಸ್ನೇಹಿತರು ನನಗೆ ನರಸಿಂಹಮೂರ್ತಿ ಅಂತ, ಅವ್ರು ಇವತ್ತು ಮೈಸೂರು ಜಿಲ್ಲೆನಲ್ಲಿ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ. ಅವರು ಅವಾಗ ನನಗೆ ಡಿಗ್ರಿನಲ್ಲಿ ಸೀನಿಯರ್ ಇದ್ರು. ಅವ್ರು ಬಂದು ಹೇಳಿದ್ರು, ನೀ ಇಲ್ಲ ಕನ್ನಡನೇ ಆಯ್ಕೆ ಮಾಡ್ಕೊ, ನೀನು ಚೆನ್ನಾಗಿ ಓದ್ತೀಯ, ನಿನ್ಗೆ ಆ ವಿಷಯನ ಗ್ರಹಿಸ್ಕೊಳ್ಳೋಕ್ಕೆ ಶಕ್ತಿ ಇದೆ, ಹಾಗಾಗಿ ನೀನು ಇದನ್ನೇ ಓದು ಅಂತ ಹೇಳಿ ಅವ್ರು ನನಗೆ ಅವತ್ತು ಬದಲಾಯಿಸಿದ್ರು ನನ್ನ ದಾರಿ. ಆ ದಾರಿ ಬದಲಾಯಿಸಿದ್ದ ಕಾರಣ ಒಂದು ಮತ್ತೆ ನಾನು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋದ ನಂತರದ ಅಲ್ಲಿನ ಒಂದು ಆಸಕ್ತಿಗಳು ಇವೆಲ್ಲವೂ ಕೂಡ ನನಗೆ ಒಂದು ಪೂರಕವಾದ ವಾತಾವರಣವನ್ನು ಕೂಡ ನಿರ್ಮಿಸ್ತು. ಆಮೇಲೆ ನನ್ನ ಶಾಲಾ ದಿನಗಳಿಂದಲೂ ಕೂಡ ನನಗೆ ಓದಿನ ಆಸಕ್ತಿ ಇತ್ತು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಏನಾಗ್ತಿತ್ತು ಅಂದ್ರೆ, ನಮ್ಮ ತಾತ ಅವರು ಆಗೆಲ್ಲ ಈ ಪುರಾಣಗಳನ್ನ, ಶನಿ ಮಹಾತ್ಮ ಕಥೆಗಳನ್ನ ಓದಿಸ್ತಿದ್ರು. ನಂಗೆ ಬಹಳ ಆಸಕ್ತಿ ಸಾಹಿತ್ಯದಲ್ಲಿ ಈ ತರದ ಕತೆ ಕವನಗಳನ್ನು ಓದ್ಕೊಳ್ಳೋಕೆ. ಹಾಗಾಗಿ ನಮ್ಮ ತಾತ ಅವರು ಓದಿಸುವಾಗ ಹೆಣ್ಮಕ್ಳು ಓದಬಾರ್ದನ್ನೋ ಈ ಪುರಾಣಗಳು, ಧಾರ್ಮಿಕ ಗ್ರಂಥಗಳನ್ನ ಓದಬಾರ್ದನ್ನೋ ಕಟ್ಟಳೆಗಳಿದ್ರು ಕೂಡ ನಮ್ಮ ತಾತ ನನಗೆ ಶನಿ ಮಹಾತ್ಮ ಓದ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡೋರು. ಹಾಗಾಗಿ ಅದು ನನಗೆ ಮೊದಲು ಈ ಸಾಹಿತ್ಯದ ಕಡೆಗೆ ಆಸಕ್ತಿ ಉಂಟು ಮಾಡ್ತು. ಹಾಗೆ ವಿಶ್ವವಿದ್ಯಾಲಯದಲ್ಲಿ ರಹಮತ್ ತರೀಕೆರೆ ಮತ್ತೆ ಅಮರೇಶ್ ನಗುಡೋಣಿ, ಮೊಗಳ್ಳಿ ಗಣೇಶ್ ಇವರೆಲ್ಲರ ಒಡನಾಟ ಕೂಡ, ಇದೆಲ್ಲದರ ಜೊತೆಗೆ ನನ್ನ ಅರ್ಹತಾ ಪರೀಕ್ಷೆ ಪಾಸ್ ಆಗಿದ್ದರ ಜೊತೆಗೆ ನನಗೆ KEA ಇಂದ ಸಹಾಯಕ ಪ್ರಾಧ್ಯಾಪಕರಿಗೆ 2014ರಲ್ಲಿ ಕಾಲ್ಫರ್ ಆಗುತ್ತೆ. ಅಷ್ಟೊತ್ತಿಗೆ ನಾನು ಅದೇ ತಾನೇ ನಾನಿನ್ನು ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡಿರ್ತೀನಿ. ಹಾಗಾಗಿ ಅದನ್ನು ಆ ಎಕ್ಸಾಮ್ ತೊಗೊಂಡಾಗ ಹೊಸ ಹುರುಪಿನಲ್ಲಿ ಬಹಳ ಉತ್ಸಾಹದಿಂದ ಪರೀಕ್ಷೆ ತೊಗೊಂಡಿರ್ತೀನಿ. ಆಗ ತೊಗೊಂಡಿರೋ ಕಾರಣಕ್ಕೆ ಅದು ನನಗೆ ಕಷ್ಟನೂ ಅನಿಸ್ಕೊಳ್ಳಲ್ಲ. ಯಾಕೆಂದರೆ ನಿರಂತರ ಅಭ್ಯಾಸ ಇತ್ತು, ನಿರಂತರ ಅಧ್ಯಯನ, ನಿರಂತರ ಚಟುವಟಿಕೆ ಇದ್ರಿಂದ ನನಗೆ ಅದು ಸುಲಭ ಕೂಡ ಆಯಿತು. ಹಾಗೆ 2017ರಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ನಾನು ವರದಿ ಮಾಡ್ಕೊಳ್ತೀನಿ. ಆ ಸಮಯದಲ್ಲಿ ನನಗೆ ಕೇವಲ 25 ವರ್ಷಗಳು. ಬಹಳ ಜನ ನನ್ನ ಸ್ನೇಹಿತರು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಒಡನಾಟಕ್ಕೆ ಸಿಕ್ಕಂಥ ಹಿರಿಯ ಅಧ್ಯಾಪಕರೆಲ್ಲ ತುಂಬ ಆಶ್ಚರ್ಯ ಪಡ್ಕೊಳ್ಳೋರು. ಯಾಕೆಂದರೆ ಸಹಾಯಕ ಪ್ರಾಧ್ಯಾಪಕರೆಲ್ಲ ತುಂಬ ವಯಸ್ಸಾಗಿರೋರು ಅನ್ಕೊಳ್ತಾ ಇದ್ವಿ. ನೀವು ಸಹಾಯಕ ಪ್ರಾಧ್ಯಾಪಕರು, ಎಷ್ಟೋ ಬಾರಿ ನನ್ನನ್ನು ವಿದ್ಯಾರ್ಥಿಗಳು ಅನ್ಕೊಂಡ್ಬಿಡೋರು. ಅಷ್ಟು ಚಿಕ್ಕ ವಯಸ್ಸಿಗೆ ನಾನು ಸೇವೆಗೆ ಸೇರಿಕೊಂಡೆ. ಮೊದಲು ನಾನು ಆಯ್ಕೆ ಮಾಡ್ಕೊಂಡಿದ್ದು ಆಗಿನ್ನು ಬಳ್ಳಾರಿ ಜಿಲ್ಲೆ ಅಂತಿತ್ತು, ಈಗ ವಿಜಯನಗರ ಜಿಲ್ಲೆ ಅಂತಾಗಿದೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯಲ್ಲಿ SAVT ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜನ್ನು ನಾನು ಆಯ್ಕೆ ಮಾಡಿಕೊಂಡೆ. ಬಹಳ ಹಿಂದುಳಿದ ತಾಲೂಕಿನಲ್ಲಿ ಕೆಲಸ ಮಾಡುವಂತಹ ಅವಕಾಶ ನನಗಲ್ಲಿ ಸಿಕ್ತು. ಅಲ್ಲಿ ಸಾಕಷ್ಟು
ವಿಚಾರಗಳನ್ನು ಕಲಿತೆ ಮತ್ತು ಕಲಿಸಿದೆ ಅನ್ನುವಂಥ ಒಂದು ಸಾರ್ಥಕತೆ ಆ ಒಂದು ಕ್ಷಣಗಳನ್ನು ನೆನೆಸ್ಕೊಂಡಾಗ ನನ್ನ ಮೊದಲ ವೃತ್ತಿ ಜೀವನದ ಮೊದಲ ಒಂದು ಕಾಲೇಜು ನನಗೆ ಬಹಳ ಸ್ಮರಣೀಯ ಅಂತ ಓಕೆ. ಈಗ ಮೊದಲ ಆಯ್ಕೆ ಕನ್ನಡ, ಮೊದಲ ಕಾಲೇಜು ಹಿಂದುಳಿದ ತಾಲೂಕು ಕೂಡ್ಲಿಗೆ, ಮೊದಲ ಆದ್ಯತೆ ಕಲಿಬೇಕು ಮತ್ತು ಕಲಿಸ್ಬೇಕು ಅನ್ನೋದು. ಇದ್ರ ಜೊತೆಗೆ ನಿಮ್ಮ ಸಾಂಸಾರಿಕ ಬದುಕಿಗೆ ಕಾಲಿಟ್ಟ ವರ್ಷ ಮತ್ತು ನಿಮ್ಮ ಮನೆಯವರ ಬಗ್ಗೆ ಹೇಳಿ. ನಾನು ಬಹುತೇಕವಾಗಿ ಕೌಟುಂಬಿಕ ಒತ್ತಡಗಳಿರುತ್ತೆ ಹೆಣ್ಮಕ್ಳಿಗೆ. ಮದುವೆ ಮೊದಲ ಆದ್ಯತೆ, ಓದು ಕೆಲಸ ನಂತರದ್ದು ಅಂತ. ಆದರೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಮೊದಲ ಆದ್ಯತೆ ಓದು ಕೆಲಸ ಅಂತ. ಹಾಗಾಗಿ ನಾನು ಕೆಲಸಕ್ಕೆ ಸೇರಿ ಸುಮಾರು 4 ವರ್ಷಗಳು ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಬೆಳವಣಿಗೆಯ ಕಡೆಗೆ, ವೃತ್ತಿ ದಕ್ಷತೆಯ ಕಡೆಗೆ ನಾನು ಗಮನ ಹರಿಸ್ಕೊಂಡೆ. 2020 ಸಮಯದಲ್ಲಿ ನಾನು ವೈವಾಹಿಕ ಬದುಕಿಗೆ ಕಾಲಿಟ್ಟೆ. ಡಾಕ್ಟರ್ ಕೃಷ್ಣ ಯಾದವ್ ಅಂತ ಅವ್ರನ್ನ ನಾನು ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದು. ಅವರು ಕೂಡ MTech PhD ಮಾಡ್ಕೊಂಡಿದ್ದಾರೆ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ. ಅವರು ಕೂಡ ಈಗ ತಾತ್ಕಾಲಿಕವಾಗಿ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಬೆಂಬಲ ಕೂಡ ನನಗೆ ತುಂಬ ಸಹಕಾರ, ಬೆಂಬಲ ಅವ್ರು ಸದಾ ನನಗೆ ತೋರಿಸ್ತಾರೆ. ಹಾಗಾಗಿ ನನಗೆ ವೃತ್ತಿ ಬದುಕು ಮತ್ತು ಕೌಟುಂಬಿಕ ಬದುಕು ಎರಡೂ ನನಗೇನು ಹೊರೆ ಅಥವಾ ಕಷ್ಟ ಅಂತ ಅನ್ನಿಸ್ಕೊಳ್ತಿಲ್ಲ, ಸಮತೋಲನ ಸ್ಥಿತಿಯಲ್ಲಿದೆ. ಇದೆ. ಜೊತೆಗೆ ಯಾವ ಹೆಣ್ಣು ಮಗಳು ವೃತ್ತಿ ಬದುಕಿನಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾಳೋ, ಸಾಂಸಾರಿಕವಾದ ಸಪೋರ್ಟು ಮತ್ತು ತನ್ನ ಸಣ್ಣ ಸಂಗಾತಿಯ ಸಪೋರ್ಟ್ ಸಿಕ್ಕರೆ ಮತ್ತಷ್ಟು ಸೇವೆ ಮಾಡೋದಕ್ಕೆ ಭಾಳ ಅನುಕೂಲ ಅನ್ನೋದಕ್ಕೆ ನಿಮ್ಮ ಮಾತುಗಳೇ ಸಾಕ್ಷಿ. ಹಾಗಾಗಿ ನಿಮ್ಮ ಮನೆಯವರ ಬೆಂಬಲ, ಪೋಷಕರ ಸಹಕಾರ, ಜೊತೆಗೆ ಈ ಸಾಹಿತ್ಯ ಕ್ಷೇತ್ರದ ಒಡನಾಟ ನಿಮ್ಮನ್ನು ಚಿತ್ರದುರ್ಗದ ಕಡೆಗೂ ಎಳ್ಕೊಂಡು ಬಂತು. ತದನಂತರದಲ್ಲಿ ನೀವು ಚಿತ್ರದುರ್ಗ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಂದು ಸೇರ್ತೀರಿ. ಅಲ್ಲಿ ಕೆಲಸ ಮಾಡ್ತಾನೆ ಮತ್ತೊಂದು ಹೊಸ ದಿಕ್ಕಿನೆಡೆಗೆ ನಿಮ್ಮ ಹೆಜ್ಜೆಯನ್ನು ಇಡ್ತೀರಿ. ಕನ್ನಡ ವಿಚಾರ ಸಾಹಿತ್ಯದಲ್ಲಿ ಸ್ತ್ರೀ ಅಸ್ಮಿತೆಯ ಹುಡುಕಾಟದ ನೆಲಗಟ್ಟುಗಳು ಅನ್ನುವಂತಹ ಡಾಕ್ಟರ್ ರಾಮತ್ ತರೀಕೆರೆ ನೇತೃತ್ವದಲ್ಲಿ ಒಂದು PhD ಪ್ರಬಂಧವನ್ನು ಮಂಡಿಸ್ತೀರಿ. ಅಲ್ಲಿನೂ ನೀವು ಡಾಕ್ಟರೇಟನ್ನು ಪಡ್ಕೊಂಡು ಒಂದು ಕನ್ನಡದ ಅಥವಾ ಈ ಓಬವ್ವನ ನಾಡಿನ ಒಬ್ಬ ವೀರ ಮಹಿಳೆಯೋ ಹಾಗೆ ಡಾಕ್ಟರೇಟ್ ನಿಮ್ಮ ಜೊತೆ ಇರೋದ್ರಿಂದ ಮತ್ತಷ್ಟು ವೃತ್ತಿ ದಕ್ಷತೆ ಹೆಚ್ಚಾಗ್ತಾ ಹೋಯ್ತು. ಹಾಗಾಗಿ ನಿಮಗೆ ಇನ್ನಷ್ಟು ಕಲಿಸ್ಬೇಕು ಅನ್ನುವ ಹಂಬಲ ಹುಟ್ಟಿತು. ಈಗ ಇಂಥ ಸಾಹಿತ್ಯ ಕ್ಷೇತ್ರದ ಒಂದು ಒಡನಾಟದಲ್ಲಿ ನೀವು ಸಾಹಿತ್ಯ ಕ್ಷೇತ್ರದ ದಿಗ್ಗಜರನ್ನು ಆದರ್ಶವಾಗಿ ಅಥವಾ ಅವರ ಬದುಕು ಮತ್ತು ಸಾಹಿತ್ಯ ಕೃತಿಯನ್ನು ಆದರ್ಶವಾಗಿ ಇಟ್ಕೊಳ್ಳೋದಾದರೆ ಯಾವ ಇಬ್ಬರು ಕವಿಗಳು ಅಥವಾ ಲೇಖಕರನ್ನು ನೆನಪು ಮಾಡ್ಕೊಳ್ತೀರಿ? ನನ್ನ ಕನ್ನಡ ಸಾಹಿತ್ಯ ಅಂತ ಬಂದಾಗ ನನಗೆ ಹಳಗನ್ನಡ ಸಾಹಿತ್ಯ ನಂಗೆ ಬಹಳ ಪ್ರೀತಿ. ತುಂಬ ಜನರಿಗೆ ಹಳಗನ್ನಡ ನನಗೆ ಕಷ್ಟ ಅನ್ಕೋತಾರೆ. ಆದರೆ ನನಗೆ ಪಂಪ, ರನ್ನರು ಹಳಗನ್ನಡದಲ್ಲಿ ಎಷ್ಟು ಮೆಚ್ಚುಗೆ ಆಗ್ತಾರೋ ಹಾಗೆ ನಡುಗನ್ನಡದಲ್ಲಿ ಕುಮಾರವ್ಯಾಸ ಇವರೆಲ್ಲರೂ ಕೂಡ ನಂಗೆ ಬಹಳ ಪ್ರೀತಿ. ಹಾಗೆ ನನಗೆ ಇವೆಲ್ಲದರ ಆಚೆಗೆ ಒಂದು ಹೊಸಗನ್ನಡದ ಕವಿಗಳಲ್ಲಿ ಬಹಳ ಮೆಚ್ಚುಗೆ ಪಾತ್ರದವರು ಈ ಕಾಲಘಟ್ಟದಲ್ಲಿ 21ನೇ ಶತಮಾನದ ಸಂದರ್ಭ ಅಂತ ಬಂದಾಗ ನನಗೆ ಕುವೆಂಪು, ಕಾರಂತರು, ಹಾಗೆ ಸರ ಅಬೂಬಕರು, ಇವರೆಲ್ಲ ತೇಜಸ್ವಿ, ಇವರೆಲ್ಲರೂ ನಂಗೆ ಬಹಳ ಪ್ರೀತಿಯ ಕವಿಗಳು. ಸ್ಫೂರ್ತಿದಾಯಕವಾಗಿ ರೆಫರ್ ಮಾಡ್ಕೊಂಡು ಹೇಳೋದಕ್ಕೆ ಬಹಳ ಖುಷಿ. ಈಗ ನೀವು ಆ ಹೊತ್ತಿನ ಕಾಲಕ್ಕೇನೋ ನಿಮ್ಗೆ ಆಯ್ಕೆಯ ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡು ಓದ್ಬೋದಾದ ಸ್ವಾತಂತ್ರ್ಯ ಇತ್ತು. ಇತ್ತೀಚಿನ 20-21ನೇ ಶತಮಾನಕ್ಕೆ ಕಾಲಿಟ್ಟಾಗ ವಿದ್ಯಾರ್ಥಿಗಳ ಅಭಿಲಾಷಣೆ ಬೇರೆ ಬೇರೆ. ತಾಂತ್ರಿಕವಾಗಿ ಹೋಗಬೇಕು, ಟೆಕ್ನಿಕಲಿ ಮುಂದುವರಿಬೇಕು, ಇಸ್ರೋ ಹೋಗಬೇಕು, ಖಗೋಳಕ್ಕೂ ಎಂಥ ಭರವಸೆಗಳನ್ನು ಇಟ್ಕೊಂಡು ಹೊರಟಂಥ ಕಾಲಘಟ್ಟದಲ್ಲಿ ಕೆಲವು ವಿದ್ಯಾರ್ಥಿಗಳು ಕನ್ನಡವನ್ನು ಐಚ್ಛಿಕವಾಗಿ ತಗೊಂಡು ಕಲಿಯೋದಕ್ಕೆ ಬರ್ತಾರೆ. ಅವರನ್ನು ಆರಂಭದಲ್ಲಿ ನೋಡಿದಾಗ, ಅಂದರೆ ಮೊದಲ ವರ್ಷದ ಸೇರಿದ ಅಡ್ಮಿಷನ್ ಟೈಮಲ್ಲಿ ನೋಡೋದಕ್ಕೂ ಕೊನೆಯ ವರ್ಷದ ಅಂತಿಮ ಗಳಿಗೆಯಲ್ಲಿ ನೀವು ಅವರನ್ನು ಬೀಳ್ಕೊಡೋದುವಾಗ ಆಗುವಂಥ ಒಂದು ಸಣ್ಣ ಬದಲಾವಣೆ ಅಥವಾ ಒಂದು ಒಳ್ಳೆಯ ನಗು ಹೇಗಿರುತ್ತೆ ಮೇಡಮ್? ಖಂಡಿತ ಸರ್, ಈ ವಿಷಯ ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆಂತ ಹೇಳಿದ್ರೆ ನನ್ನ ಈ ಒಂದು 9-10 ವರ್ಷ ಸೇವಾ ಅನುಭವದಲ್ಲಿ ನಾನು ಗಮನಿಸ್ಕೊಂಡ ಹಾಗೆ ಆರಂಭದಲ್ಲಿ ಅವ್ರಿಗೆ ಪದವಿಗೆ ಸೇರಬೇಕು ಅಂತ ಬಂದಂಥ ಸಂದರ್ಭ ಆಗ್ತಾನೆ ಇನ್ನು ಅವರು PU ಶಿಕ್ಷಣವನ್ನು ಮುಗಿಸ್ಕೊಂಡು ಬಂದಿರ್ತಾರೆ. ಆರಂಭದಲ್ಲಿ ಅವ್ರಿಗೆ ಆಯ್ಕೆಗಳ ವಿಷಯದಲ್ಲಿ ಗೊಂದಲಗಳಿರುತ್ತೆ ಅಥವಾ ಅನುಮಾನಗಳಿರುತ್ತೆ, ಅಥವಾ ಅವ್ರಿಗೆ ಯಾವುದನ್ನು ಆಯ್ಕೆ ಮಾಡಿಕೊಡ್ಬೇಕು ಅನ್ನುವಂಥ ಸ್ಪಷ್ಟತೆ ಕೂಡ ಇರಲ್ಲ. ಈಗ ಅಸ್ಪಷ್ಟತೆಯ ದಾರಿಯಲ್ಲಿ ಪದವಿ ಹಂತವನ್ನು ಅವರು ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಸಮಯದಲ್ಲಿ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ತು ಅಂತಂದರೆ ಅವ್ರಿಗೆ ಸರಿಯಾದ 3 ವರ್ಷದ ಪದವಿಯನ್ನು ಮುಗಿಸ್ಕೊಂಡು ಪದವೀಧರರಾಗಿ ಆಚೆಗೆ ಬರ್ತಾರೆ. ಈಗ ನಾನು ಗಮನಿಸಿದಾಗೆ, ನಾನು ಮೊದಲಿಗೆ ತುಂಬ ಹಿಂದುಳಿದ ಪ್ರದೇಶದಲ್ಲಿ ನಾನು ಸೇವೆ ಮಾಡಿದ್ರಿಂದ ಅಲ್ಲಿನ ಮಕ್ಕಳನ್ನೇ ಇಟ್ಕೊಂಡು ನಾನು ಮಾತಾಡೋದಾದರೆ
ಆರಂಭದಲ್ಲಿ ಬರುವಂತಹ ಮಕ್ಕಳಿಗೆ ಸ್ಪಷ್ಟತೆ ಇಲ್ಲದೆ ಇದ್ರೂ ಕೂಡ ಯಾರೋ ಒಬ್ರು ಹೇಳಿದ್ರು ಅನ್ನುವ ಒಂದು ಸಲಹೆ ಮೇರೆಗೆ ಅವರು ಪದವಿಗಳನ್ನು ತಗೋತಾರೆ. ಉದಾಹರಣೆಗೆ ನಮ್ಮ ಕನ್ನಡ ವಿಷಯವನ್ನು ಕೂಡ ತಗೊಂಡಂಥ ಮಕ್ಕಳಿದ್ದಾರೆ. ನಾನು ಆರಂಭದಲ್ಲಿ ಅವ್ರು ಸೇರಿದಂಥ ಮಕ್ಕಳ ಒಂದು ಗ್ರಹಿಕೆಯನ್ನು ನಮ್ಗೆ ಹೇಳಬೇಕು ಅಂತಂದರೆ, ತುಂಬ ಚೆನ್ನಾಗಿ ಓದುವ ಮಕ್ಕಳನ್ನೇ ನಾವು ಮುಂದಕ್ಕೆ ಕಳಿಸ್ಬೇಕು ಅನ್ನೋದಲ್ಲ. ಪ್ರತಿ ಮಕ್ಕಳನ್ನು ಕೂಡ ನಾವು ಅಡ್ವಾನ್ಸ್ ಲರ್ನರ್, ಸ್ಲೋ ಲರ್ನರ್ ಅಂತ ಹೇಳಿ ಅವ್ರನ್ನ ಒಂದು ಪಟ್ಟಿ ಮಾಡ್ಕೊಡ್ತೀವಿ. ಇದರಲ್ಲಿ ಯಾವ ಮಕ್ಕಳು ತುಂಬ ಸ್ಲೋ ಇದ್ದಾರೆ, ಯಾವ ಮಕ್ಕಳು ಅಡ್ವಾನ್ಸ್ ಇದ್ದಾರೆ, ನಾವು ಕಲಿಕೆಯಲ್ಲಿ ಹಿಂದುಳಿದವರು ಅಂತ ಹೇಳ್ತೀವಿ ಹೊರತಾಗಿ ಅವರು ದಡ್ರು ಅನ್ನೋದನ್ನ ನಾವು ಬಳಸೋದಿಲ್ಲ ನಮ್ಮ ಪದವಿ ಹಂತದಲ್ಲಿ. ಹಾಗಾಗಿ ಕಲಿಕೆಯಲ್ಲಿ ಮುಂದಿರೋರು ಮತ್ತೆ ಹಿಂದುಳಿದಂಥವ್ರು ಅಂತ ಪಟ್ಟಿ ಮಾಡ್ಕೊಂಡು ಆ ಮಕ್ಕಳ ಒಂದು ಕೌಶಲ್ಯದ ಮೇರೆಗೆ ನಾವು ಅವರನ್ನ ಮುಂದಕ್ಕೆ ಕಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಈಗ ಆರಂಭದಲ್ಲಿ ಏನೂ ಗೊತ್ತಿಲ್ಲದೆ ಸೇರಿರುವಂಥ ಮಕ್ಕಳು ಅಂತಿಮ ವರ್ಷಕ್ಕೆ ಬರೋಷ್ಟೊತ್ತಿಗೆ ಅವರೆಷ್ಟು ಜಾಣ್ಮೆ ಮತ್ತೆ ಎಷ್ಟು ಕೌಶಲ್ಯವನ್ನ ಹೊಂದುತ್ತಾರೆ ಅಂದ್ರೆ, ಅದರಲ್ಲೂ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದಿದಂಥ ಮಕ್ಕಳು ಸ್ವತಃ ಕಾರ್ಯಕ್ರಮಗಳನ್ನು ಅವರೇ ನಿರ್ವಹಿಸುವ ಹಂತಕ್ಕೆ, ಒಂದು ಯಾವುದೋ ಒಂದು ಈವೆಂಟನ್ನು ಕೊಟ್ಟರೆ ಅವರು ಡಿಸೈನ್ ಮಾಡೋ ಲೆಕ್ಕಾಚಾರಕ್ಕೆ ಹೋಗ್ತಾರೆ. ಹಾಗೆ ಅವ್ರ ಮುಂದೆ ನಾನು PhD ಮಾಡ್ಕೋಬೇಕು ನಾನು, ಅಥವಾ ನಾನು ಒಂದು ಉದ್ಯೋಗ ತಗೋಬೇಕು ಅನ್ನುವಂತಹ ಸ್ಪಷ್ಟತೆಯನ್ನು ಪಡ್ಕೊಂಡು ಆಚೆಗೆ ಬರ್ತಾರೆ. ಹಂಗಾಗಿ ಪದವಿ ಅನ್ನೋದು ಕೇವಲ ಅಂಕಗಳನ್ನು ಕೊಡೋದಲ್ಲ, ಅವ್ರಿಗೆ ಮೌಲ್ಯಗಳ ಜೊತೆಗೆ ಕಲಿಯುವಂಥ ಆಸಕ್ತಿ, ಹಾಗೆ ಉತ್ತೇಜನ ಮತ್ತು ಬದುಕಿನ ಸವಾಲುಗಳನ್ನು ಸ್ವೀಕರಿಸುವಂತಹ ಒಂದು ಜಾಣ್ಮೆಯನ್ನು ಕೂಡ ಪದವಿಗಳು ಕಲಿಸ್ಕೊಡುತ್ತೆ. ಈ ಎಲ್ಲ ಜಾಣ್ಮೆಗಳನ್ನು ಹೊಂದಿ ಆಚೆಗೆ ಬರುವಂತಹ ಮಕ್ಕಳನ್ನ ನಾವು ಪದವಿ ಪಡೆದು ಬರೋರಲ್ಲಿ ನಾವು ನೋಡ್ಬೋದು. ಅವರ ಮುಖದಲ್ಲಿ ಒಂದು ರೀತಿಯ ಮಂದಹಾಸ ಇರುತ್ತೆ, ಒಂದು ದೃಢತೆ ಇರುತ್ತೆ. ನಾನು ಗೆಲ್ಲಬಲ್ಲೆ ಸಮಾಜದಲ್ಲಿ ಅನ್ನುವಂಥ ಆಶಾಭಾವನೆಯನ್ನು ಮೂಡಿಸುವಂಥದ್ದು ಶಿಕ್ಷಕ ಕೆಲಸ ಆಗುತ್ತೆ. ಬಹುಶಃ ಒಬ್ಬ ಶಿಕ್ಷಕ ತಾನಿನ್ನೂ ಬರಿಬೇಕು, ನಾನೇನೋ ಪ್ರಕಟಿಸಬೇಕು ಹಾಗೆ ಹೀಗೆ ಅಂದ್ಕೊಳ್ಳೋ ಹೊತ್ತಿಗೆ ತಮ್ಮ ಶಿಷ್ಯರು ಯಾರಾದರೂ ಒಬ್ಬರು ಒಂದು ಸಣ್ಣ ಲೇಖನವನ್ನು ಅಥವಾ ಒಂದು ಸಣ್ಣ ಪದ್ಯಗಳನ್ನು ಮತ್ಯಾವುದನ್ನು ಸ್ವಂತ ರಚಿಸಿ ಹಾಡಿದಾಗ ಅಥವಾ ಅದನ್ನು ಪ್ರಿಂಟ್ ಮಾಡಿದಾಗ ಶಿಕ್ಷಕನಾದವನಿಗೆ ಹೆತ್ತವರಷ್ಟೇ ಖುಷಿ ಆಗುತ್ತೆ. ಆ ಥರದ ನಿದರ್ಶನಗಳು ನಿಮ್ಮ ಜೀವನದಲ್ಲಿ? ಖಂಡಿತ ಸರ್. ನಮ್ಮ ಹಲವು ವಿದ್ಯಾರ್ಥಿಗಳು ಕವಿತೆಗಳನ್ನು ಬರ್ಕೊಂಡು ಅಥವಾ ಯಾವುದೋ ಒಂದು ಕಥೆನ, ಒಂದು ಲೇಖನನ ಬರ್ಕೊಂಡು ಬರ್ತಾರೆ. ನಮಗೆ ನಮ್ಮ ಬರವಣಿಗೆಗಳನ್ನು ನಾವು ತಿದ್ದೋದಕ್ಕೂ ಪ್ರಕಟಿಸೋದಕ್ಕೆ ಎಷ್ಟು ಖುಷಿ ಪಡ್ತೀವಿ, ಅದಕ್ಕಿಂತ ಹೆಚ್ಚು ಸಂಭ್ರಮ ನಾವು ನಮ್ಮ ವಿದ್ಯಾರ್ಥಿಗಳ ಒಂದು ಬರಹಗಳಲ್ಲಿ, ಅವರ ಒಂದು ಮಾತುಗಳಲ್ಲಿ ನಾವು ಕಾಣೋದಕ್ಕೆ ಬಯಸ್ತೀವಿ. ನಾನು ಹಲವು ವಿದ್ಯಾರ್ಥಿಗಳನ್ನ ನಾನು PhDಗೆ ಕೂಡ ಅವ್ರಿಗೆ ಕಳಿಸ್ಬಿಟ್ಟು ಸ್ವತಃ ನಾನು ಅರ್ಜಿ ಹಾಕಿ ಅವ್ರಿಗೆ ಕಳಿಸಿ ಅಲ್ಲಿನ ಎಲ್ಲ ವಿಚಾರಗಳನ್ನು ಗಮನಿಸ್ಕೊಂಡು ಅವ್ರು ಮುಂದಕ್ಕೆ ಹೋಗುವಂಥವ್ರದ್ದು ಕೂಡ ನಾನು ನೋಡಿದ್ದೀನಿ. ಸುಮಾರು 3-4 ಜನ ನನ್ನ ವಿದ್ಯಾರ್ಥಿಗಳೇ ಈಗ PhD ಪದವಿಯನ್ನು ಪಡ್ಕೋತಿದ್ದಾರೆ. ತುಂಬ ಜನ ಕವಿತೆಗಳನ್ನು ಬರೆದು ತಗೊಂಡ್ಬರ್ತಾರೆ. ಹಾಗಾಗಿ ನಾವು ಕಾಲೇಜಿನಲ್ಲಿ ಕೂಡ ಏನು ಮಾಡ್ತೀವಿ ಅಂದರೆ ವಾರ್ಷಿಕ ಸಂಚಿಕೆಗಳಂತ ತರ್ತೀವಿ. ಈ ಮಕ್ಕಳ ಬರಹಗಳನ್ನ ಪ್ರಕಟಿಸೋದೇ ನಮ್ಮ ಬಹಳ ಮುಖ್ಯವಾದ ಉದ್ದೇಶ. ನಮ್ಮ ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ ಮಹಿಳಾ ಸಿರಿ ಅಂತ ಮಾಡ್ತೀವಿ. ಹಂಗಾಗಿ ಅವ್ರ ಕವಿತೆಗಳನ್ನ ಅಥವಾ ಅವ್ರ ಒಂದು ಅನುಭವವನ್ನ ಬರೆದ್ರು ಕೂಡ ನಾವು ಅದನ್ನ ತಿದ್ದಿ ಅವ್ರಿಗೆ ಖುಷಿ ಪಡಿಸುವಾಗ, ಅವರೇ ಆಶ್ಚರ್ಯ ಪಡುವಾಗ ಅದನ್ನ ಪ್ರಕಟಿಸಿ ಅವ್ರ ಕೈಗೆ ಹಿಡ್ತೀವಿ. ಬಹಳ ಖುಷಿ ಅನಿಸುವಂತ ಅಂದ್ರೆ ಶಿಕ್ಷಕನ ವೃತ್ತಿ ತಮ್ಮ ಮಕ್ಕಳನ್ನು ಹೇಗೆ ಪೋಷಣೆ ಮಾಡ್ತೀವಿ, ವಿದ್ಯಾರ್ಥಿಗಳನ್ನು ಅದೇ ರೀತಿ ಮಾಡಿದರೆ ಅವ್ರ ಜೀವಮಾನ ಪೂರ್ತಿ ನಮ್ಮನ್ನು ನೆನೆಸ್ಕೊಳ್ತಾರೆ ಅನ್ನೋದು ಒಂದು ಸದುದ್ದೇಶದ ಮಾತು. ಆ ನಿಟ್ಟಿನಲ್ಲಿ ನಿಮ್ಮ ಶಿಷ್ಯ ಬಳಗ ಮುಂದುವರಿತಾ ಇದೆ. ಈ ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗೋ ರೀತಿಯಲ್ಲಿ ಬಹುಶಃ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡೋರಿಗೆ ಕೇವಲ ನೌಕರಿ ಸಿಕ್ಕ ತಕ್ಷಣ ಅವ್ರು ಓದು ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ಪ್ರಬಂಧಗಳನ್ನು ಮಂಡಿಸೋದು, ಒಂದಷ್ಟು ಬೇರೆ ಬೇರೆ ಕೃತಿಗಳಿಗೆ ಬರೆಯುವಂಥದ್ದು, ಸಾಹಿತ್ಯ ಚಟುವಟಿಕೆಯಲ್ಲಿ ನಿರಂತರವಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ನಾರ್ಮ್ಸ್ ಇರುತ್ತೆ. ನೀವು ಎಷ್ಟು ಲೇಖನಗಳನ್ನು, ಸಂಶೋಧನಾ ಲೇಖನಗಳನ್ನು ಅಥವಾ ಪ್ರಬಂಧಗಳನ್ನು ಪ್ರಕಟಿಸಿದ್ದೀರಿ? ಸರ್, ಸಂಶೋಧನೆ ನಾನು ಈಗ PhD ಪದವಿ ತುಂಬ ಅಧ್ಯಾಪಕರು ಏನು ಮಾಡ್ತಾರೆ, PhD ಪದವಿ ಮುಗಿದ ನಂತರ ನಂದೊಂದು ಕೆಲಸ ಮುಗೀತು ಅನ್ಕೋತಾರೆ. PhD ಪದವಿ ಮತ್ತು ಸಂಶೋಧನೆ ಅನ್ನೋದು ಅದೊಂದು ಕೆಲಸ ಅಲ್ಲ ಸರ್, ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಹಾಗಾಗಿ ನನ್ನ ಪದವಿ ನಂತರ ಕೂಡ ನಾನು ಹಲವು ಪ್ರಬಂಧಗಳನ್ನು ರಚಿಸಿದ್ದೇನೆ. ಈಗ 2 ಕೃತಿಗಳು ಪ್ರಕಟಣೆಗೆ ಸಿದ್ಧ ಆಗಿದೆ. ಲೇಖನಗಳ ಒಂದು ಸಂಗ್ರಹವಾಗಿ 2 ಕೃತಿಗಳು ಸಿದ್ಧವಾಗಿದೆ. ಹಾಗೆ ಮಹಿಳಾ ಅಸ್ಮಿತೆ ಅಂತ ಹೇಳಿ ನನ್ನ ಸಂಶೋಧನೆ ಪ್ರಬಂಧ ಕೂಡ ಸಿದ್ಧ ಆಗಿದೆ. ಸುಮಾರು ಒಂದು 20ಕ್ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಬೇರೆ ಬೇರೆ ಮಾಸಿಕಗಳಲ್ಲಿ ನಾನು ಪ್ರಕಟ ಮಾಡಿದ್ದೇನೆ. ಸಂಗಾತ ಇರ್ಬೋದು ಅಥವಾ ಆನ್ಲೈನ್ ಜರ್ನಲ್ಗಳಿರ್ಬೋದು, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಜನಿಗೆ ಅನ್ನುವಂತಹ ಪತ್ರಿಕೆ ಇರ್ಬೋದು, ಮತ್ತೆ ಕನ್ನಡ ಅಸ್ಮಿತೆಗಾಗಿ ದುಡಿಯುವಂತಹ ಹೊಸತು ಪತ್ರಿಕೆ ಇರ್ಬೋದು. ಇವೆಲ್ಲವುಗಳಲ್ಲಿ ಕೂಡ ನಿರಂತರ ಕೃಷಿಗಳ ಸಾಹಿತ್ಯ ಕೃಷಿಯನ್ನ ಮಾಡ್ತಿದ್ದೇನೆ. ಹಾಗೆ ಬೇರೆ ಬೇರೆ ಉಪನ್ಯಾಸಗಳನ್ನ
ಮತ್ತು ಚಿತ್ರದುರ್ಗದಲ್ಲಿ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಅಲ್ಲಿ ಕನ್ನಡ ಒಂದು ಆಡಳಿತಾತ್ಮಕ ಭಾಷೆಯಾಗಿ ಕನ್ನಡದ ಒಂದು ಕೊಡುಗೆ ಹೇಗಿರುತ್ತೆ ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಲವು ಬಾರಿ ನಾನಲ್ಲಿ ಅಲ್ಲಿ ಬಂದಂತಹ ಉದ್ಯೋಗಿಗಳಿಗೆ ತರಬೇತಿ ನೀಡಲಿಕ್ಕೆ ಕೂಡ ನಾನು ಅವಕಾಶವನ್ನ ನನಗಿಲ್ಲಿ ಚಿತ್ರದುರ್ಗ ಮಾಡಿಕೊಟ್ಟಿದೆ. ಹೀಗೆ ಸಾಹಿತ್ಯಿಕವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಸರ್. ಇನ್ನೂ ಮಾಡುವಂತಹ ಕೆಲಸಗಳು ತುಂಬಾ ಇದೆ, ಅವಕಾಶಗಳಿದ್ದಾವೆ. ಈಗ ಏನಾಗುತ್ತೆ ಮೇಡಮ್ ಅಂತ ಹೇಳಿದ್ರೆ, ಅನೇಕ ರೀತಿಯಲ್ಲಿ ನಾವು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಒಟ್ಟಿಗೆ ಕೂತು ಪಾಠ ಮಾಡುವ ಒಂದು ಖುಷಿಗೂ ಬರೀ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೆಲಸ ಮಾಡುವಾಗಲೂ ನಿಮಗೆ ಕಂಡುಕೊಂಡ ವ್ಯತ್ಯಾಸ, ಅಥವಾ ಇಲ್ಲ ವ್ಯತ್ಯಾಸನೇ ಇಲ್ಲ, ಕಲಿಕೆ ಮತ್ತು ಶಿಕ್ಷಕನ ಮಧ್ಯೆ ಅಷ್ಟೇ ಉತ್ತಮ ಬಾಂಧವ್ಯ ಇರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಬಹಳ ಒಳ್ಳೆ ಪ್ರಶ್ನೆ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಸುಮಾರು 8 ವರ್ಷಗಳು ಪುರುಷರು ಮತ್ತು ಮಹಿಳೆಯರು ಇರುವಂಥ ಎರಡು ಒಟ್ಟಿಗೆ ಇರುವಂಥ ಒಂದು ಕೋಎಡ್ ಎಜುಕೇಷನಲ್ಲಿ ನನ್ನ ಕೆಲಸ ಮಾಡಿದ್ದು. ಆದರೆ ನನಗೆ ಇಲ್ಲಿ ಬಂದಾಗ ನನಗೆ ಆರಂಭದಲ್ಲಿ ಸ್ವಲ್ಪ ಆತಂಕ ಇತ್ತು, ಬರೀ ವಿದ್ಯಾರ್ಥಿನಿಯರೇ ಇರೋ ಕಾಲೇಜು, ಹಾಗಾಗಿ ಬಹುಶಃ ಇಲ್ಲಿ ನಂಗೆ ಕಷ್ಟ ಆಗುತ್ತೆ ಅನ್ಸುತ್ತೆ. ಯಾಕೆಂದರೆ ಹೆಣ್ಮಕ್ಳು ಇಟ್ಕೊಂಡು ಏನಪ್ಪ ಮಾಡೋದು, ಇವ್ರೇನು ಮಾಡ್ತಾರೆ, ಈ ಥರದೊಂದಷ್ಟು ಭಯ ಆತಂಕ ಹೌದು ಮಹಿಳೆಯರೇ ಇದ್ದಾಗ ಹೌದು ಹೌದು ಹಾಗಾಗಿ ನಂಗೆ ಸ್ವಲ್ಪ ಆತಂಕ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ನನ್ಗನ್ಸಿದ್ದು ಇಲ್ಲ, ಮಹಿಳಾ ಕಾಲೇಜು ಅಥವಾ ಕೋವಿಡ್ ಕಾಲೇಜ್ಗೂ ತುಂಬ ವ್ಯತ್ಯಾಸಗಳೇನಿಲ್ಲ. ಮತ್ತು ನಾವು ಸುಮಾರು ಬಾರಿ ಏನು ಅನ್ಕೋತೀವಿ, ಈ ಕೆಲಸ ಹೆಣ್ಮಕ್ಳು ಮಾಡೋದಿಲ್ಲ, ಇದನ್ನ ಅವ್ರಿಗೆ ಹೇಳೋದು ಬೇಡ ಅಂತೇಳಿ ಕೋವಿಡ್ ಕಾಲೇಜಲ್ಲಿ ಏನು ಮಾಡ್ತೀವಿ, ಹುಡುಗರಿಗೆ ಹೇಳ್ಬಿಡ್ತೀವಿ, ಅಯ್ಯೋ ಇದು ಅವ್ಳು ಮಾಡೋಕ್ಕಾಗಲ್ಲ ಕಣಪ್ಪ ನೀನು ಮಾಡು ಅಂತೇಳಿ, ಈ ಥರ ಬೈಫರ್ಗೇಟ್ ಮಾಡ್ತಿರ್ತೀವಿ. ಆದರೆ ಕೋವಿಡ್ ಕಾಲೇಜಲ್ಲಿ ಏನು ಅಂತಂದರೆ ಅನಿವಾರ್ಯ ಅವ್ರು ಮಾಡಲೇಬೇಕು ಅದನ್ನು. ಹಂಗಾಗಿ ಅವರು ಯಾರಿಗಿನ್ನ ಕಡಿಮೆ ಇಲ್ಲ ಅನ್ನೋ ಥರ ಮಾಡ್ತಾರೆ. ಹಾಗಾಗಿ ತುಂಬ ವ್ಯತ್ಯಾಸ ಏನು ಅನ್ಸಲ್ಲ. ಆರಂಭದಲ್ಲಿ ನನಗೂ ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ ಸಮಯ ಬೇಕಾಯಿತು, ಆದರೆ ನನಗೆ ಅಷ್ಟು ವ್ಯತ್ಯಾಸ ಏನು ಅನಿಸಿಲ್ಲ ಸರ್. ಯಾಕೆಂದರೆ ಎಲ್ಲರೂ ಮಕ್ಕಳೇ. ನಾವು ಅಲ್ಲಿ ಪಾಠ ಮಾಡುವಾಗಲೂ ಕೂಡ ನಾವು ಜೆಂಡರ್ ನ್ಯೂಟ್ರಲ್ ಆಗೇ ಇರ್ತೀವಪ್ಪ ನಾವು ಅಂತಾನೆ ಹೇಳ್ತಾ ಇದ್ದು. ನನಗಿಲ್ಲಿ ವಿದ್ಯಾರ್ಥಿ ಮಾತ್ರ ಮುಖ್ಯ, ವಿದ್ಯಾರ್ಥಿ ಅನ್ನೋದೇ ಅಲ್ಲಿ ಲಿಂಗ ತಾರತಮ್ಯ ಇಲ್ದಿರೋಂಥ ಪದ. ಹಾಗಾಗಿ ನಮಗೆ ಈ ವ್ಯತ್ಯಾಸನೇ ಇಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಹಾಗಾಗಿ ಇಲ್ಲಿ ಬಂದಾಗ ಅದು ನನಗೆ ಸ್ಪಷ್ಟತೆ ಅನ್ನಿಸ್ತು, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇಲ್ಲ. ಸ್ಪಷ್ಟತೆನೂ ಕೂಡ ಜೊತೆಗೆ ವಿದ್ಯಾರ್ಥಿಗಳಿದ್ದಂತಹ ತರಗತಿಯಲ್ಲಿ ಹೇಳುವುದಕ್ಕಿಂತ ಕೆಲವು ವಿಚಾರಗಳಿಗೆ ಸ್ಪಷ್ಟತೆಯನ್ನು ವಿದ್ಯಾರ್ಥಿನಿಯರ ತರಗತಿಯಲ್ಲಿ ಕೊಟ್ಟರೆ ಅವ್ರು ಮತ್ತಷ್ಟು ಫೋಕಸ್ ಆಗ್ತಾರೆ, ಒಂದು ಗಟ್ಟಿ ನಿಲುವನ್ನು ತಗೊಳ್ಳೋದಕ್ಕೆ ಸಾಧ್ಯತೆ ಇದೆ. ಕೆಲವೊಮ್ಮೆ ನಾವು ಕೋ ಎಜುಕೇಷನ್ನಲ್ಲಿ ತೇಲಿಸಿ ಹೇಳ್ಬೇಕಾದ ಸಂದರ್ಭ ಬರುತ್ತೆ. ಇಲ್ಲಿ ಆಗಲ್ಲ, ಮನಸ್ಸು ಬಿಚ್ಚಿ ಪಠ್ಯದ ದೃಷ್ಟಿಯಿಂದ ಪರೀಕ್ಷೆಯ ದೃಷ್ಟಿಯಿಂದ ನಾವು ಪಾಠ ಮಾಡ್ತಾ ಹೋದ್ರೆ ವಿದ್ಯಾರ್ಥಿನಿಯರು ಅದನ್ನು ಸ್ಪರ್ಧಾತ್ಮಕ ತಗೊಳ್ತಾರೆ ಅನ್ನೋದು ನನ್ನ ನಿಲುವು ಮೇಡಮ್. ಹೌದು ಸರ್, ಖಂಡಿತ. ಆದರೆ ನಮಗೆ ಕನ್ನಡ ವಿಶ್ವವಿದ್ಯಾಲಯ ಕಲಿಸ್ಕೊಟ್ಟಿದ್ದಂಥ ಒಂದು ಯೋಚನೆ ಏನಿತ್ತು ಅಂದರೆ, ಅಲ್ಲಿ ನಾವು ಜೆಂಡರ್ ನ್ಯೂಟ್ರಾಲಿಟಿಯನ್ನು ನೋಡ್ತಾ ಇದ್ದು. ಇಲ್ಲಿ ನನಗೆ ಹುಡುಗ ಬಹುತೇಕವಾಗಿ ಹೇಳ್ತಾರೆ, ಮೇಷ್ಟ್ರುಗಳು ಹುಡುಗಿರಿಗೆ ಸಪೋರ್ಟ್ ಮಾಡ್ತಾರೆ, ಮೇಡಮ್ ಸರ್ಗೆ ಸಪೋರ್ಟ್, ಮಕ್ಕಳಿಗೆ ಬಾಯ್ಸ್ಗೆ ಸಪೋರ್ಟ್ ಮಾಡ್ತಾರೆ, ಈ ಥರದ್ದೆಲ್ಲ ಕೆಲವರು ಯೋಚನೆಯಲ್ಲಿ ಇತ್ತು. ಬಟ್ ನನಗೆ ಅದು ಯಾವತ್ತೂ ಅನ್ನಿಸ್ಲಿಲ್ಲ. ನಂಗೆ ತೊಡಗು ಅಷ್ಟೇ ಅನ್ನಿಸ್ತಿದ್ರಿಂದ ನನಗಿಲ್ಲಿ ಹುಡುಗಿ ಅಥವಾ ಹುಡುಗ ಈ ಥರದ ವ್ಯತ್ಯಾಸಗಳೇನು ಕಾಣಿಸ್ಲಿಲ್ಲ. ಹಾಗಾಗಿ ಇಲ್ಲಿನ ಮಕ್ಕಳು ಕೂಡ ನಾವು NSS ಕಾರ್ಯಕ್ರಮ ಮಾಡಿದಾಗ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮಕ್ಕಳು ನಿಭಾಯಿಸ್ತಿದ್ರು ಅಂದರೆ ಇವೆಲ್ಲ ನೋಡಿದಾಗ ಅಷ್ಟೇನು ವ್ಯತ್ಯಾಸ ಅನ್ಸಲ್ಲ. ಹಾಗಾದರೆ ಈಗ ಈ ನಿಮ್ಮ ಬಾಲ್ಯದ ಬದುಕಿನಲ್ಲಿ ನೀವು ವಿದ್ಯಾರ್ಥಿಯಾಗಿ ಇದ್ದಂಥ ಸಂದರ್ಭಕ್ಕೂ ಈ ಹೊತ್ತಿನ ವಿದ್ಯಾರ್ಥಿಗಳು ವಿದ್ಯೆಯ ದೃಷ್ಟಿಯಿಂದ ಮತ್ತು ಬದುಕಿನ ದೃಷ್ಟಿಯಿಂದ ಹೇಗೆ ತಮ್ಮ ವ್ಯಾಸಂಗವನ್ನು ಮುಂದುವರಿಸಬೇಕು, ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತ ನಿಮ್ಮ ಸಲಹೆ? ನಾವು ಓದಂಥ ಕಾಲಘಟ್ಟಕ್ಕೂ ಮತ್ತು ಇವಾಗ ನಾವು ಇರುವಂಥ ಕಾಲಘಟ್ಟಕ್ಕೂ ಹಲವು ವ್ಯತ್ಯಾಸಗಳು ಆಗಿದೆ. ಹಾಗಾಗಿ ಕಾಲಕ್ಕೆ ತಕ್ಕಂತೆ ಒಂದಷ್ಟು ಆಲೋಚನೆಗಳು ಮತ್ತೊಂದಷ್ಟು ಆಯ್ಕೆಗಳು ಎರಡೂ ಕೂಡ ಬದಲಾಗುತ್ತೆ. ಸೊ ಹಂಗಾಗಿ ನಾವು ಅವೆರಡನ್ನೂ ಒಪ್ಕೋಬೇಕಾಗತ್ತೆ. ನಾವು ಓದುವಂಥ ಸಂದರ್ಭದಲ್ಲಿ ಗುರುಗಳ ಬಗೆಗೆ ಇದ್ದಂತಹ ಗೌರವಕ್ಕೂ ಅಥವಾ ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಇದ್ದಂತಹ ಆಸಕ್ತಿಗೂ ಮತ್ತು ಈಗಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆದರೆ ಒಂದು ಸತ್ಯ ಏನಪ್ಪ ಅಂತಂದರೆ, ಕಲಿಯುವ ವಿದ್ಯಾರ್ಥಿ ಎಲ್ಲ ಕಾಲಘಟ್ಟಕ್ಕೂ ಒಂದೇ ರೀತಿಯಾಗಿರ್ತಾರೆ, ಮತ್ತು ಸಂಸ್ಕಾರಯುತವಾದಂಥ ವಿದ್ಯಾರ್ಥಿ ಎಲ್ಲ ಕಾಲಘಟ್ಟದಲ್ಲೂ ಒಂದೇ ರೀತಿಯಾಗಿರ್ತಾರೆ. ಹಾಗಾಗಿ ಈ ಸಂಸ್ಕಾರ ಅನ್ನುವಂಥದ್ದು ನಮ್ಮ ಒಂದು ಮಾನಸಿಕ ಮತ್ತು ಕೌಟುಂಬಿಕವಾದಂತಹ ಒಂದು ಪರಿಸರದ ಮೇಲ್ಗಡೆ ನಿಲ್ಲುವಂಥದ್ದು. ಇದ್ರ ಜೊತೆಗೆ ಶಾಲಾ ವಾತಾವರಣ ಕೂಡ ಅವ್ರಿಗೆ ಒಂದಷ್ಟು ಬದುಕಿನ ಮೌಲ್ಯಗಳನ್ನು ಹೇಳ್ಕೊಡೋದ್ರಿಂದ ಒಂದಷ್ಟು ಒಂದು ಸಂಸ್ಕಾರದ ವಿಚಾರಗಳು ಅವ್ರಿಗೆ ಮನದಟ್ಟಾಗುತ್ತೆ. ಇದರಲ್ಲಿ ಸಾಹಿತ್ಯದ ಪಾಲು ಬಹಳ ದೊಡ್ಡದಿದೆ.
ಮಕ್ಕಳಿಗೆ ಒಂದು ಮೌಲ್ಯಯುತವಾದಂತಹ ಬದುಕನ್ನು ಕಟ್ಕೊಡ್ಲಿಕ್ಕೆ. ಹಾಗಾಗಿ ಎಲ್ಲ ಕಾಲಘಟ್ಟದಲ್ಲೂ ಒಂದೇ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ಸಣ್ಣ ಪುಟ್ಟ ಮಾರ್ಪಾಟುಗಳಾಗಿದೆ. ಯಾಕಂದ್ರೆ ಅವಾಗಿನ ಆಯ್ಕೆಗಳು ಬೇರೆ ಇತ್ತು, ಈಗಿನ ಆಯ್ಕೆಗಳು. ನಾವು ಇದ್ದಂಥ ಸಂದರ್ಭದಲ್ಲಿ ತುಂಬಾ ಜನರು ಕಲಾ ಮಾಧ್ಯಮವನ್ನ ಆಯ್ಕೆ ಮಾಡ್ಕೊತಿದ್ರು, ಕಲಾ ವಿಭಾಗವನ್ನ. ಈಗ ಕಲಾ ವಿಭಾಗ ಆಯ್ಕೆ ಮಾಡ್ಕೊಳ್ಳೋರ ಸಂಖ್ಯೆ ಕೂಡ ಕಮ್ಮಿ ಆಗಿದೆ. ಇದಕ್ಕೆ ಕಾರಣ ಕಾಲನೇ ಉತ್ತರ ಕೊಡ್ತಾನೆ ಹೋಗಿದೆ. ಯಾಕಂದ್ರೆ ಈಗ ತಂತ್ರಜ್ಞಾನ, ಜಾಗತೀಕರಣ, ನೀವೇ ಹಾಗೆ ಹೇಳ್ದಾಗೆ ವಿದ್ಯಾರ್ಥಿಗಳೆಲ್ಲ ಕೂಡ ಒಂದು ಹೊರ ಬದುಕನ್ನ ಅಥವಾ ಒಂದು ಸ್ಪರ್ಧಾತ್ಮಕ ಜಗತ್ತನ್ನ ನೋಡುವಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಜಾಗತಿಕ ಕಾಲಘಟ್ಟಕ್ಕೆ ಹೊಂದ್ಕೋಬೇಕು ಅಂತ ಹೇಳಿ ಆಯ್ಕೆಗಳು ಬೇರೆ ಬೇರೆ ಆಗಿದೆ. ಬಹುಶಃ ಒಟ್ಟಾರೆ ನೀವು ಹೇಳುವ ಮಾತುಗಳ ಸಾರಾಂಶ ಕವಿಯ ಒಂದು ವಾಣಿನ ನೆನಪಾಗುತ್ತೆ. ಓದಿ ಬೋಧಕನಾಗು, ಕಾದಿ ಕೈದಿವೆಯಾಗು, ಶ್ರಮಿಕ ವಣಿಕನೇ ಆಗು, ಏನಾದರೂ ಆಗು ನಿನ್ನೊಲವಿನಂತ ಸಿದ್ದಯ್ಯ ಪುರಾಣಿಕ ಅವರು ಆ ಮಾತುಗಳಿದಾವಲ್ಲ, ಅಲ್ಲಿ ಏನೆಲ್ಲವನ್ನ ನಾವು ಕಲಿತೇವೆ, ಏನೆಲ್ಲವನ್ನ ಆಯ್ಕೆ ಮಾಡ್ಕೊಳ್ತೇವೆ, ಏನೆಲ್ಲ ರೂಪಿಸ್ಕೊಳ್ತೇವೆ ಅಂದ್ರು ಕೊನೆಗೆ ಮಾನವನಾಗಿ ಒಂದು ಸುಂದರ ಬದುಕನ್ನು ಕಟ್ಟಿಕೊಂಡು ವಿದ್ಯಾರ್ಥಿಗಳು ನಮಗೆ ಪಾಠ ಮಾಡಿದಂಥ ಮೌಲ್ಯವನ್ನು ತಿಳಿಸಿದಂಥ ಶಿಕ್ಷಕರ ನೆನಪಿಸ್ಕೊಂಡು ಸಮಾಜದ ಗೌರವಕ್ಕೆ ತಕ್ಕನಾಗಿ ಮನೆತನದ ಗೌರವವನ್ನು ಮೌಲ್ಯಗಳನ್ನು ಬೆಳೆಸ್ಕೊಂಡು ಹೋದರೆ ಶಿಕ್ಷಕರಿಗೆ ಆಗುವಂಥ ಸಂತೋಷ ಅಪಾರ. ಆ ನಿಟ್ಟಿನಲ್ಲಿ ನಿಮ್ಮ ಬದುಕಿನ ಈ ಸುದೀರ್ಘವಾದ ಪಯಣದ ಒಂದಷ್ಟು ನೆನಪುಗಳು ಬಹುಶಃ ನಿಮ್ಮ ಹಳೆ ವಿದ್ಯಾರ್ಥಿಗಳು ಸಿಕ್ಕಾಗ ಅವು ಮುರುಕಳಿಸ್ತವೆ. ಹೌದಲ್ವಾ, ನಾವು ಈ ಹುಡುಗ ಹಿಂಗೆ ಅಂದ್ಕೊಂಡಿದ್ದಿಲ್ಲ, ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ಅಂತ ಭಾಳ ಖುಷಿ ಆಗುತ್ತೆ ಮೇಡಮ್. ಹಾಗಾಗಿ ನಿಮ್ಮ ವೃತ್ತಿ ಬದುಕಿನ ಇನ್ನಷ್ಟು ಪಯಣ ಬಹಳ ದೂರದವರೆಗೆ ಇದೆ. ಆ ನಿರಂತರ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಮತ್ತಷ್ಟು ಸಾಹಿತ್ಯದ ಕೃಷಿಯನ್ನು ಮಾಡ್ತಾ ನಿಮ್ಮ ವಿದ್ಯಾರ್ಥಿಗಳಿಗೆ ಮಾದರಿಯಾದಂತಹ ಒಬ್ಬ ಪ್ರೊಫೆಸರ್ ಆಗಿ ನೀವು ಮುಂದುವರಿರಿ. ನಮ್ಮ ಕರೆಗೆ ಹೋಗೊಟ್ಟು ನಿಮ್ಮ ಸಮಯವನ್ನು ಬಿಡು ಮಾಡ್ಕೊಂಡ್ಬಂದು ಇಷ್ಟೊತ್ತು ಮನದಾಳದ ಮಾತುಗಳನ್ನು ಹೇಳ್ತಾ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಿಮ್ಮ ತುಡಿತವನ್ನು ವ್ಯಕ್ತಪಡಿಸಿದ್ದೀರಿ. ಅದಕ್ಕಾಗಿ ನಮ್ಮ ಬಿಸಿ ಸುದ್ದಿ ವಾಹಿನಿಯ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ. ಧನ್ಯವಾದಗಳು ಸರ್. ಒಂದು ಜನಪದ ಸೊಲ್ಲನ್ನ ಹೇಳ್ಬೋದು ಸರ್. ಅಪ್ಪನ ನೆನೆದಾರೆ ತಪ್ಪಿಲ್ಲ ತಾಕಿಲ್ಲ ತಂದ ಅನ್ನ ತಾನ, ಸರುಪ ಕಚ್ಚಿದರೆ ಈ ಸಾವಿಲ್ಲ ತಂದ ಅನ್ನ ತಾನ, ಸರುಪ ಕಚ್ಚಿದರೆ ಈ ಸಾವಿಲ್ಲ ತಂದ ಅನ್ನ ತಾನ, ಸರಪ ಕಚ್ಚಿದರೆ ಇಸುವಿಲ್ಲ ಕಲ್ಲೋರಳ್ಳಿ ತಂದ ಅನ್ನ ತಾನ, ಆ ಪಾಡಿದ ಮಾತೆ ಉಸಿ ಇಲ್ಲ ತಂದನ್ನ ತಾನ, ಆ ಪಾಡಿದ ಮಾತೆ ಉಸಿ ಇಲ್ಲ ತಂದನ್ನ ತಾನು, ಹಾವೆ ಕಚ್ಚಿದರೆ ಇಸುವಿಲ್ ಆಗಲವಾಡಿ ತಂದನ್ನ ತಾನು, ಹಾವೆ ಕಚ್ಚಿದರೆ ಇಸವಿಲ್ಲ ತಂದನ್ನ ತಾನು, ಹಾವೆ ಕಚ್ಚಿದರೆ ಇಸವಿಲ್ಲ ತಂದನ್ನ ತಾನು, ಈರಣ್ಣ ಬಾರೋ ಈರ ಬದ್ರಿ ಬಾರೋ ತಂದನ್ನ ತಾನು. ಧನ್ಯವಾದಗಳು. ಆತ್ಮೀಯ ಪ್ರೇಕ್ಷಕರೇ, ಕೇಳಿದ್ರಲ್ಲ, ಮೇಡಮ್ ಒಬ್ಬರು ಪ್ರೊಫೆಸರ್ ಆಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಸಾಹಿತ್ಯ, ಸಂಸ್ಕೃತಿ ಮತ್ತು ಸಂಸ್ಕಾರವಂತ ಬದುಕಿನ ಬಹುದೊಡ್ಡ ಮೌಲ್ಯಗಳನ್ನು ತಿಳಿಸ್ತಾ ಹೊರಟಿದ್ದಾರೆ. ಅವರ ಜಾನಪದದ ಗೀತೆಯ ಸಾಲುಗಳು ಸಹ ಅಷ್ಟೇ ಮೌಲ್ಯಯುತವಾಗಿದ್ದು. ಮತ್ತೆ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.